Hi, hello friends, welcome and welcome back to our channel VPI School channel. I hope you are all good. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ದಿನದ ಹೊರ ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಎಲ್ಲಿ ಹೇಗಾಯಿತು ಹೇಗೆ ಸಕ್ಸಸ್ಫುಲ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳದೆಲ್ಲ ಎಕ್ಸಾಮಿನೇಷನ್ಸ್ ಮುಗೀತು. ಈಗ ಅವರಿಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಇರಲಿ ಅಂತೇಳಿ ನಾವಿವತ್ತು ಬಂದಿದ್ದು ಒಂದು ಡೇ ಪಿಕ್ನಿಕ್ಕು. ಅದು ಎಲ್ಲಿಗೆ ಅಂದರೆ ಹಾಡುಮಲ್ಲೇಶ್ವರ ಮೃಗಾಲಯಕ್ಕೆ. ನಾವು ಅಂದ್ಕೊಂಡಿದ್ದ ಟೈಮಿಗಿಂತ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ. ಆದರೂ ಕೂಡ ನಮ್ಮ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಅವರು ಅಲ್ಲಿರ್ತಕ್ಕಂಥ ಆ್ಯನಿಮಲ್ಸನ್ನು ಬರ್ಡ್ಸನ್ನು ನೋಡಬೇಕು ಅನ್ನೋ ಕುತೂಹಲ ಅವರಲ್ಲಿ ಜಾಸ್ತಿ ಆಗಿತ್ತು. ಸೊ ನಾವು ಫಸ್ಟ್ ಎಂಟ್ರ್ ಆದ ತಕ್ಷಣ ಒಂದು ಬರ್ಡನ್ನು ನೋಡಿದ್ವಿ. ಅಲ್ಲಿಂದ ಮುಂದೆ ಬಂದ ಮೇಲೆ ಈ ಪ್ಲೇಸನ್ನು ನೋಡಿದ್ವಿ. ಈ ಪ್ಲೇಸು ತುಂಬ ಆಕರ್ಷಕವಾಗಿತ್ತು. ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಅವರು ಕೂಡ ಈ ಪ್ಲೇಸಲ್ಲಿ ತುಂಬ ಫೋಟೋಶೂಟ್ ಮಾಡಬೇಕು ಮ್ಯಾಮ್ ಅನ್ನೋ ಒಂದು ಇಂಟೆನ್ಷನನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಗ್ರೂಪಲ್ಲಿ ಮತ್ತು ಇಂಡಿವಿಜುವಲ್ ಆಗಿ ಫೋಟೋಶೂಟನ್ನು ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಫೋಟೋಶೂಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವು ನೋಡ್ಬೋದು, ತುಂಬಾ ಅದ್ಭುತವಾಗಿ ಈ ಫೋಟೋಗಳು ಬಂದಿದ್ದಾವೆ. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಬಂದ್ವಿ ನಾವು. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಪ್ಯಾರೆಟ್ಸ್ ಇತ್ತು, ಸ್ನೇಕ್ಸ್ ಇತ್ತು, ಮುಂತಾದ ಅನಿಮಲ್ಸ್ಗಳನ್ನು ನಾವು ನೋಡಿ ಮುಂದೆ ಬಂದ್ವಿ. ಹಾಗೆ ನಾವು ಮುಂದೆ ನೋಡ್ತಾ ಬಂದಿದ್ದು ಕರಡಿಯನ್ನು, ನಂತರ ಚಿರತೆ ಮತ್ತು ಹುಲಿ, ಹೀಗೆ ಅನೇಕ ಪ್ರಾಣಿಗಳು ಪಕ್ಷಿಗಳು ಇಲ್ಲಿ ಇದ್ವು. ಸೊ ಅವನ್ನ ನೋಡ್ತಾ ನೋಡ್ತಾ ನಾವು ಮುಂದೆ ಸಾಗ್ತಾ ಇದ್ವಿ. ಸೊ ನಮ್ಮ ಮಕ್ಕಳು ಇಲ್ಲಿ ಆಟ ಆಡ್ತಾ, ಕುಣಿತಾ, ಎಂಜಾಯ್ ಮಾಡ್ತಾ, ಆ್ಯನಿಮಲ್ಸ್ ನೋಡ್ತಾ, ಬರ್ಡ್ಸ್ ನೋಡ್ತಾ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಗಿದ್ದರು. ಅವರ ಎಂಜಾಯ್ಮೆಂಟನ್ನು, ಅವರ ಖುಷಿಯನ್ನು, ಅವರ ನಗುವನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂತಲೇ ಭಾವಿಸ್ತೀನಿ. ಹಾಗೆಯೇ ನಾವು ಅಲ್ಲಿಂದ ಹೊರಟು ಮುಂದೆ ಬಂದಿದ್ದು ಜಿಂಕೆಗಳಿರುವಂತಹ ಜಾಗದಲ್ಲಿ. ನಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡಿದಂಥ ಪ್ಲೇಸ್ ಇದು. ಬಿಕಾಸ್ ಅವರು ಎಷ್ಟು ಎಂಜಾಯ್ ಮಾಡಿದರು ಅಂತಂದರೆ ಅದು ಅನ್ಲಿಮಿಟೆಡ್ ಆಗಿತ್ತಂತಲೇ ಹೇಳ್ಬೋದು. ಬಿಕಾಸ್ ಅವರಿಗೆ ಜಿಂಕೆಗಳು ಅಂದರೆ ಆ ರೀತಿಯಾಗಿ ಇಷ್ಟ ಆದಂತಹ ಒಂದು ಪ್ರಾಣಿ. ಜಿಂಕೆ ಅಂದ್ರೇ ಹಾಗೇನೆ, ಅದರ ಓಟ, ಅದರ ಆಟ ನೋಡ್ತಾ ಇದ್ದರೆ ಕಣ್ಣಿಗೆ ಅದ್ಭುತ. ನಾವು ಝೂನೆಲ್ಲ ಕಂಪ್ಲೀಟಾಗಿ ನೋಡಿದ ನಂತರ ಆಲ್ರೆಡಿ ಟೈಮು 12:30 ಆಗೋಗ್ಬಿಟ್ಟಿತ್ತು. ನಮ್ಮ ಮಕ್ಕಳ ಊಟದ ಟೈಮು 12:30. ಬಿಕಾಸ್ ನಾವು ರೆಗ್ಯುಲರಾಗಿ ಡೈಲಿ ಕ್ಲಾಸಲ್ಲಿ ರೊಟೀನ್ ಅದೇನಿದೆ 12:30ಗೆ ನಾವು ಎಕ್ಸಾಕ್ಟ್ ಊಟದ ಟೈಮು. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಬೇಗನೆ ಊಟ ಪ್ರೊವೈಡ್ ಮಾಡಿದ್ವಿ. ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾ ಊಟ ಮಾಡಿದರು. ಅವರಿಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಅವರು ಹೊರಗಡೆ ಬಂದಿದ್ದರಿಂದ ಔಟ್ಸೈಡ್ ನೋಡ್ತಾ ನೋಡ್ತಾ ಊಟ ಮಾಡೋದ್ರಿಂದ ಅವರಿಗೆ ಏನೋ ಒಂಥರ ಹೊಸ ವಾತಾವರಣ ಅನ್ನಿಸ್ತಾ ಇತ್ತು. ತುಂಬ ಎಂಜಾಯ್ ಮಾಡ್ತಾ ಊಟ ಕೂಡ ಮಾಡಿದ್ರು. ಇನ್ನು ನೆಕ್ಸ್ಟ್ ನೋಡಿ ಸ್ಟಾರ್ಟ್ ಆಗಿದ್ದೆ ಮಕ್ಕಳ ಟೈಮು. ಬಿಕಾಸ್ ಅವ್ರಿಗೆ ಬೇಕಿದ್ದಿದ್ದು ಆ ಆ್ಯನಿಮಲ್ಸು, ಬರ್ಡ್ಸು ಅದನ್ನು ನೋಡೋದಕ್ಕಿಂತ ಹೆಚ್ಚಾಗಿ, ಆ ಝೂವನ್ನು ಅಬ್ಸರ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಿದ್ದಿದ್ದು ಟಾಯ್ಸ್ ಬೇಕಿತ್ತು. ಅಲ್ಲಿ ಪ್ಲೇ ಮಾಡಬೇಕಿತ್ತು. ಅವರ ಆಟ ಪಾಠ ನೋಟ ಅದು ಎಲ್ಲದೂ ಕೂಡ ಈಗ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಅವರು ಝೂ ಅಲ್ಲಿ ಆ್ಯನಿಮಲ್ಸ್ ನೋಡಿ ಎಂಜಾಯ್ ಮಾಡಿದ್ದಕ್ಕಿಂತ ದುಪ್ಪಟ್ಟು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರಿಗೋಸ್ಕರ ಇಲ್ಲಿ ಸ್ಲೈಡ್ಸ್ ಇತ್ತು, ಸ್ವಿಂಗ್ ಇತ್ತು, ಹಾಗೆಯೇ ವೆರೈಟಿ ಆಫ್ ಸ್ಲೈಡ್ಸ್ ಇತ್ತು, ಸ್ವಿಂಗ್ ಇತ್ತು, ಹಾಗೆಯೇ ಸೀಸಾ ಇತ್ತು, ಹಾರ್ಸ್ ರೈಡಿಂಗು, ಬರ್ಡ್ಸ್ ರೈಡಿಂಗು, ಈ ಥರ ಅನೇಕವಾದಂತಹ ಟಾಯ್ಸನ್ನು ಇಲ್ಲಿ ನೋಡಬಹುದು. ಹಾಗೆಯೇ ಇಲ್ಲಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಬೇಕಾದಂತಹ ಟಾಯ್ಸ್ಗಿಂತ, ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇಲ್ಲಿ ವೆರೈಟಿ ಆಫ್ ಟಾಯ್ಸು ಅವರಿಗೆ ಅವೈಲಬಲ್ ಇತ್ತು. ಸೊ ಅವರು ವಿಭಿನ್ನವಾದಂತಹ ಆಟದ ವಸ್ತುಗಳಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಆಟಿಕೆಯನ್ನು ಶುರು ಮಾಡಿದರು ಅಂತಲೇ ಹೇಳ್ಬೋದು. ಅವರ ಎಂಜಾಯ್ಮೆಂಟು ಇಲ್ಲಿ ಡಬಲ್ ಆಗಿತ್ತು. ಅದು ಹೇಗೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಅಂತಲೇ ಭಾವಿಸ್ತೀನಿ. ಅಲ್ಲಿದ್ದಂತಹ ಆಟಿಕೆಗಳು ಹಾಗೂ ಅಲ್ಲಿದ್ದಂತಹ ತಂಪಾದ ವಾತಾವರಣ ಮಕ್ಕಳಿಗೆ ತುಂಬಾ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆಯ ಸಮಯವನ್ನು ಕಲ್ಪಿಸ್ಕೊಟ್ಟಂತೆ ಇತ್ತು. ಹಾಗೆಯೇ ಇಲ್ಲಿದ್ದಂತಹ ಆಟಿಕೆಗಳು ಮಕ್ಕಳಿಗೆಲ್ಲರಿಗೂ ಎಟಕುವಂತೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಇದ್ವು. ಸೊ ಯಾವುದೇ ಮಕ್ಕಳಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಕೈಗೆಟುಕುವಂತೆ ಇಲ್ಲಿ ಆಟಿಕೆಗಳು ಇರ್ತವೆ. ಸೊ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಅವರಿಗೆ ಯಾವುದೇ ರೀತಿಯಾದಂಥ ಅನ್ಕಂಫರ್ಟಬಲ್ ಫೀಲ್ ಇರಲಿಲ್ಲ. ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಕಂಫರ್ಟಬಲ್ ಫೀಲಲ್ಲಿ ಆಟವನ್ನು ಆಡ್ತಾಯಿದ್ರು. ಸೊ ಯಾರು ಕೂಡ ಯಾರ ಮೇಲೆ ಡಿಪೆಂಡ್ ಆಗದೆ ಅವರೇ ಸ್ವತಂತ್ರವಾಗಿ ಆಟವನ್ನು ಆಡೋದನ್ನು ಕೂಡ ನಾವು ಗಮನಿಸಿ. ಈ ಅನ್ಲಿಮಿಟೆಡ್ ಟಾಯ್ಸ್ ಜೊತೆ ಮಕ್ಕಳ ಹ್ಯಾಪಿ ಕೂಡ ಅನ್ಲಿಮಿಟೆಡ್ ಆಗೇ ಇತ್ತು ಅಂತಲೇ ಹೇಳ್ಬೋದು.
ಈ ಎಲ್ಲ ಆಟದ ಮಧ್ಯೆ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಕೂಡ ಮಾಡಿದ್ವಿ. ಈ ಮಗು ಬರ್ಡೇ ಇತ್ತು. ಸೊ ಇವನ್ ಬರ್ಡೇನ ನಾವು ಇಲ್ಲಿ ಆಡ್ಮಲೇಶ್ವರದಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಅವ್ರ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಇವನ್ ಬರ್ಡೇನ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಅನಿಸಿರ್ಬೋದು, ಇಲ್ಲಿ ಯಾಕೆ ನಾನು ಯಾವುದೇ ಆ್ಯನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ನೀವು ನೇರವಾಗಿ ಈ ಜಾಗಕ್ಕೆ ಬಂದು ಅದನ್ನು ಎಂಜಾಯ್ ಮಾಡಲಿ ಅನ್ನೋ ಇಂಟೆನ್ಷನ್ನಿಂದ ನಾನು ಯಾವುದೇ ಆ್ಯನಿಮಲ್ಸನ್ನು ವಿಡಿಯೋವನ್ನು ಇಲ್ಲಿ ನಾನು ಅಪ್ಲೋಡ್ ಮಾಡಿರಲ್ಲ. ಇಲ್ಲಿನ ವಾತಾವರಣವನ್ನು, ಇಲ್ಲಿನ ಅನಿಮಲ್ಸನ್ನು, ಬರ್ಡ್ಸನ್ನು, ಟಾಯ್ಸನ್ನು ಎಲ್ಲ ನೀವು ನೇರವಾಗಿ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮಕ್ಕಳ ಜೊತೆ ಮಕ್ಕಳಾದಂತಹ ಕ್ಷಣ ಅದಾಗಿತ್ತು. ನಾನಂತೂ ಕೂಡ ತುಂಬಾ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನೀವು ಈ ವಿಡಿಯೋವನ್ನು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.